ನಮಸ್ತೆ ವೀಕ್ಷಕರೇ, ಬದುಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೀವೆಲ್ಲರೂ ವಿಡಿಯೋಗಳಿಗೆ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಎಂಬ ಕ್ಷೇತ್ರದ ಸಂಪೂರ್ಣ ಇತಿಹಾಸ ಅಂದರೆ ಇಟಗಿಯ ಭೀಮಾಂಬಿಕೆಯ ಬಗ್ಗೆ ಇದ್ದಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡಲಿದ್ದೇನೆ. ಭೀಮಾಂಬಿಕಾ ದೇವಸ್ಥಾನಕ್ಕೆ ಉತ್ತರ ಕರ್ನಾಟಕದಿಂದ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚು. ಆದರೂ ಕೂಡ ಆಂಧ್ರ, ಮಹಾರಾಷ್ಟ್ರದಂಥ ಅನೇಕ ಕ್ಷೇತ್ರಗಳಿಂದ ಇಟಗಿಯ ಭೀಮಾಂಬಿಕೆ ದೇವಿಯ ದರ್ಶನವನ್ನು ಪಡೆಯುವುದಕ್ಕೆ ಭಕ್ತರು ಹರಿದು ಬರ್ತಾರೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರ ಮತ್ತು ಗೋವಾಗಳಿಂದ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚು. ಈ ದೇವಸ್ಥಾನ ನಿತ್ಯವೂ ಕೂಡ ತೆರೆದಿದ್ರೂ ಕೂಡ ಅಮಾವಾಸ್ಯೆಯ ದಿನ ಇಲ್ಲಿ ದಟ್ಟಣೆ ಜಾಸ್ತಿ ಅಂತ ಅಲ್ಲಿನ ಭಕ್ತ ಸಮುದಾಯ ಹೇಳಲಾಗುತ್ತದೆ. ಲಲಿತವಾದಂಥ ಇತಿಹಾಸದ ಪ್ರಕಾರ ಹಿಂದೆ 200 ವರ್ಷಗಳ ಹಿಂದೆ ತನ್ನ ಪವಾಡದ ಮೂಲಕ ಅನೇಕ ಭಕ್ತ ಸಮುದಾಯಕ್ಕೆ ಸಹಾಯವನ್ನು ನೀಡಿದಂಥವಳು ಭೀಮಾಂಬಿಕೆ. ಹಾಗಾಗಿ ಅಲ್ಲಿನ ಜನರು ಈಕೆಯನ್ನು ದೇವತೆಯಾಗಿ ಪೂಜೆ ಮಾಡ್ತಿದ್ರು. ವಂಶಕ್ಕೆ ಸೇರಿದಂಥ ಸೋಮವ್ವ ಮತ್ತು ಹನುಮಪ್ಪ ಎನ್ನುವಂಥ ಇಬ್ಬರು ದಂಪತಿಗಳ 3ನೆಯ ಮಗಳಾಗಿ ಜನಿಸಿದವಳು ಭೀಮವ್ವ. ಈಕೆ ಬಾದಾಮಿಯ ಬನಶಂಕರಿ ದೇವಿಯ ಕೃಪೆಯಿಂದ ಜನಿಸಿದ್ರಿಂದ ಈಕೆಯನ್ನು ಭೀಮೆ ಎಂದು ಹೆಸರಿನಿಂದ ಕೂಗಲಾಗುತ್ತೆ. ಇದರಿಂದಲೂ ಕೂಡ ಆಧ್ಯಾತ್ಮದತ್ತ ಒಲವನ್ನು ತೋರಿಸಿದಂಥ ಭೀಮಾಂಬಿಕೆ ಸಂಸಾರದ ಸೆಳೆತಗಳಿಂದ ದೂರವಿದ್ದಳಂತೆ. ಆದರೆ ಮನೆಯವರ ಒತ್ತಾಯದ ಮೇರೆಗೆ ತನ್ನ ಸೋದರ ಮಾವನಾದಂಥ ಒಗೆದಾಡಪ್ಪ ಎನ್ನುವ ವ್ಯಕ್ತಿಯೊಡನೆ ಈಕೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾಳೆ. ಹಾಗೆ ತನ್ನ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿಭಾಯಿಸಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ತನ್ನ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆ ತಿರುಗಿಸುವಲ್ಲಿ ಯಶಸ್ವಿಯಾಗ್ತಾಳೆ. ಮನೆಯವರ ಒತ್ತಾಯದ ಮೇರೆಗೆ ಮದುವೆಯಾಗಿ ರೋಣ ತಾಲೂಕಿನ ಕೊಪ್ಪ ಎನ್ನುವಂಥ ಗ್ರಾಮಕ್ಕೆ ಮದುವೆಯಾಗಿ ತನ್ನ ಗಂಡನೊಡನೆ ಹೊಸ ಜೀವನವನ್ನು ಪ್ರಾರಂಭಿಸ್ತಾಳೆ ಭೀಮಾಂಬಿಕೆ. ಸಂಪೂರ್ಣವಾಗಿ ಸಂಸಾರದ ಜಂಜಾಟದಲ್ಲಿ ಮುಳುಗಿದ್ರೂ ಕೂಡ ತನ್ನ ಗಂಡ ಮತ್ತು ಮಕ್ಕಳೊಂದಿಗೆ ಸಂತೋಷವಾಗಿರ್ತಾಳೆ. ಆದರೆ ದುರದೃಷ್ಟವಶಾತ್ ಒಗೆದಾಡಪ್ಪ ಎನ್ನುವಂಥವನಿಗೆ ಪ್ಲೇಗ್ ರೋಗವೊಂದು ಬಂದು ಆತ ಹತನಾಗ್ತಾನೆ ಅಥವಾ ಸಾವನ್ನಪ್ತಾನೆ. ಹೀಗಾಗಿ ಆ ಕ್ಷಣದಿಂದ ಭೀಮಾಂಬಿಕೆ ತನ್ನ ಗಂಡನ ಸಾವಿನ ನೋವಿನಲ್ಲೂ ಕೂಡ ತನ್ನ ಲೌಕಿಕ ಸಂಸಾರಗಳಿಗೆ ಒತ್ತು ಕೊಡದೆ ಪರಮಾರ್ಥಳಾಗಿ ಧರ್ಮದ ಆಸರೆಯನ್ನು ಬೇಡ್ತಾಳೆ ಮತ್ತು ಸಂಪೂರ್ಣವಾಗಿ ಆಕೆ ಆಧ್ಯಾತ್ಮಿಕ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ತನ್ನ ಎಲ್ಲ ಸಮಯವನ್ನು ಆಧ್ಯಾತ್ಮಿಕ ಕಡೆ ಒಲವನ್ನು ತೋರಿಸ್ತಾಳೆ. ಬದುಕಿದ್ದಾಗ ಅನೇಕ ರೋಗಗಳನ್ನು ನಿವಾರಣೆಯನ್ನು ಮಾಡ್ತಾಳೆ ಮತ್ತು ಬರಗಾಲ ಬಂದಾಗ ಅನೇಕ ಜನರನ್ನು ರಕ್ಷಿಸ್ತಾಳೆ ಎಂದು ಹೇಳಲಾಗುತ್ತದೆ ಮತ್ತು ಅನೇಕ ಜನರ ಕಷ್ಟಗಳನ್ನು ನಿವಾರಣೆ ಮಾಡುವಲ್ಲಿ ಭೀಮಾಂಬಿಕೆ ಯಶಸ್ವಿಯಾಗ್ತಾಳೆ. ಹಾಗಾಗಿ ಅಲ್ಲಿಯ ಜನರೆಲ್ಲರೂ ಇವಳನ್ನು ಪ್ರೀತಿಯಿಂದ ಭೀಮೆ, ಧರ್ಮದೇವತೆ ಅಂತ ಕರೀತಾರೆ. ಕೂಡ ಈಕೆ ಇಟಗಿಯಲ್ಲಿ ಅಗೋಚರ ಶಕ್ತಿಯಾಗಿ ಜನರನ್ನು ಕಾಪಾಡಿಕೊಳ್ತಾಳೆ ಎಂದು ಹೇಳಲಾಗುತ್ತದೆ. ಈ ಮೂಲಕ ಭೀಮಾಂಬಿಕೆ ಅನೇಕ ಭಕ್ತರ ಕಷ್ಟಗಳನ್ನು ನಿವಾರಿಸಿದ್ದಾಳೆ ಎಂದು ಹೇಳಬಹುದು. ಜಾತಿ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಎನ್ನುವಂಥ ಭೇದ ಭಾವಗಳಿಲ್ಲದೆ ಅನೇಕ ಭಕ್ತರ ಸಮುದಾಯ ಈಕೆಯನ್ನು ಪೂಜೆ ಮಾಡುತ್ತೆ. ಹಾಗಾಗಿ ಅಗೋಚರ ಶಕ್ತಿಯಾಗಿ ಭೀಮಾಂಬಿಕೆ ಯಾವುದೋ ರೂಪದಲ್ಲಿ ಬಂದು ಆಕೆಯ ಭಕ್ತರನ್ನು ಕಾಪಾಡಿಕೊಳ್ಳುತ್ತಾಳೆ ಅನ್ನೋದು ಅಲ್ಲಿಯ ಜನರ ಬಲವಾದ ನಂಬಿಕೆಯಾಗಿದೆ. ಹಾಗಾಗಿ ಜನರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ಆಕೆಗೆ ಬಂದು ಹರಕೆಯನ್ನು ಹೊತ್ತು ತೆಂಗಿನಕಾಯಿಯನ್ನು ಆಕೆಯ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಕಟ್ಟಿ ಆ ಹರಕೆ ನೆರವೇರಿದ ನಂತರ ಆ ಕಾಯಿಯನ್ನು ಬಿಚ್ಚಿ ಅದರ ನೈವೇದ್ಯವನ್ನು ಭೀಮಾಂಬಿಕೆಗೆ ಅರ್ಪಿಸುವುದು ರೂಢಿಯಲ್ಲಿದೆ. ಈಕೆಗೆ ಅಮಾವಾಸ್ಯೆಯ ದಿನ ವಿಶೇಷ ಪೂಜೆಯನ್ನು ನಡೆಸಿಕೊಡಲಾಗುತ್ತದೆ ಮತ್ತು ಜಾತ್ರಾ ಸಮಯದಲ್ಲಿ ಭೀಮಾಂಬಿಕೆಯ ಅನೇಕ ಭಕ್ತರು ಬಂದು ಈಕೆಯ ದರ್ಶನವನ್ನು ಪಡೆದುಕೊಳ್ತಾಳೆ ಮತ್ತು ಅಲ್ಲಿ ರಾಗಿಯ ಅಂಬಲಿ ಅಥವಾ ಜೋಳದ ಅಂಬಲಿಯನ್ನು ಪ್ರಸಾದವಾಗಿ ನೀಡುವ ಪದ್ಧತಿ ಇಂದಿಗೂ ಪ್ರಚಲಿತದಲ್ಲಿದೆ. ಉತ್ತರ ಕರ್ನಾಟಕದ ಅನೇಕ ದೇವಸ್ಥಾನದಲ್ಲಿ ಇದು ಕೂಡ ಅತಿ ಪ್ರಸಿದ್ಧ ದೇವಾಲಯ ಎಂದು ಹೇಳಬಹುದು. ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಅನೇಕ ವಿಡಿಯೋಗಳು ಇನ್ನೂ ನಿಮ್ಮ ಮುಂದೆ ಬರಲಿದೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.